ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ನಮ್ ಚಿಕ್ಕವಳನ್ನ ಕರ್ಕೊಂಡು ಹೊರಟಿದ್ದೆ. ಸ್ವಲ್ಪ ಈಚೆ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬರೋಣ ಅಂತ. ಮನೆಗ್ ಬರೋಷ್ಟೊತ್ತಿಗೆ ನಮ್ಮ ಅಣ್ಣ ಮನೇಲಿದ್ದ. ನಮ್ಮ ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಯಲ್ಲೇ ಕೂತಿದ್ದೆ. ಆಮೇಲೆ ಫ್ರೆಂಡ್ ಫೋನ್ ಮಾಡಿ ಕೇರ್ ಮಾರ್ಕೆಟ್ ಹೋಗ್ಬೇಕು ಅಂತ ಅಂದ. ಸರಿ ಅಂತ ನಾನು ಹೋದೆ. ಹೋಗ್ಬೇಕಾದ್ರೆ ಈ ದೇವಸ್ಥಾನದಲ್ಲಿ ಮೇಲ್ಗಡೆ ಇರೋದು ದೇವ್ರ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ದೇವ್ರ ನೋಡ್ತಿದ್ದಂಗೆ ದೆವ್ವ ಕಾಣಿಸ್ದಂಗೆ ಆಟೋ ಹಿಂದೆ ಈ ತರ ಗೊಂಬೆನ ಹಾಕೊಂಡಿದ್ರು. ನೋಡಕ್ ಮಾತ್ರ ತುಂಬಾ ಟೆರರ್ ಆಗಿತ್ತು ಅನ್ಕೊಳ್ಳಿ. ಹಂಗೆ ಕೇರ್ ಮಾರ್ಕೆಟ್ ಒಳಗಡೆ ಹೋಗ್ತಿದ್ದಂಗೆ ಒಂದು ಚೂರು ಜಾಗ ಇರಲಿಲ್ಲ, ಕಾಲಿಡಕ್ಕೂ ಜಾಗ ಇರಲಿಲ್ಲ. ಅಷ್ಟು ಟ್ರಾಫಿಕ್, ಅಷ್ಟು ಜನ ಓಡಾಡ್ತಾ ಇದ್ರು. ಸರಿ ಅಂತ ಹಸು ನೋಡಿದ್ರೆ ಸೆಂಟ್ರ್ ರೋಡ್ ಅಲ್ಲಿ ನಿಂತ್ಕೊಂಡಿತ್ತು. ಹಂಗೆ ಒಂದು ಕಚೋರಿನ ನಾನು ನನ್ನ ಫ್ರೆಂಡ್ ತಿನ್ಕೊಂಡು ನಮ್ಮ ಮಾಮ ಫೋನ್ ಮಾಡಿದ್ರು ಅಂತ ನಾನು ಅವ್ರ ಮನೆ ಕಡೆಗೆ ಹೊರಟಿದ್ದೆ. ಅಲ್ಲೋಗಿ ನಿಂತ್ಕೊಂಡಿದ್ದೆ. ಆಮೇಲೆ ಟ್ರಾಫಿಕ್ ಅಂತೂ ತುಂಬಾ ಇತ್ತು ಯಶವಂತಪುರ ಹತ್ರ. ಅದಾದ್ಮೇಲೆ ಮನೆಗೆ ಹೋಗಿ ನೋಡ್ತೀನಿ, ಮನೇನ ಲಾಕ್ ಮಾಡವ್ರೆ. ಸರಿ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಬಂದ್ರು. ನಮ್ಮ ಮಾವನ ಮನೆಯಲ್ಲಿ ಬಿರಿಯಾನಿ ಮಾಡಿದ್ರಂತೆ, ಅದನ್ನ ಕೊಡಕ್ಕೆ ನನ್ನ ಕರೆದಿದ್ರು. ಸರಿ ಅಂತ ಅದನ್ನ ಈಸ್ಕೊಂಡು ಸ್ಮಾರ್ಟ್ ಪಾಯಿಂಟ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು, ಆ ಸ್ಮಾರ್ಟ್ ಪಾಯಿಂಟ್ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಗಾಡಿ ತಗೊಂಡು ನಾನ್ ಬಂದು ಮನೆಗೆ ಕೊಂಡೆ. ಬಾಯ್.